ಇಂದು ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಗಂಗಾವತಿ ವಲಯ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳಾದ ಬಸವರಾಜ್ ಪೂಜಾರಿ ಅವರು ನಮ್ಮ ATVಯೊಂದಿಗೆ ಸಮಗ್ರ ಮಾಹಿತಿಯನ್ನು ನೀಡಿ ಕೊಪ್ಪಳ ಜಿಲ್ಲೆಯಾದ್ಯಂತ ಗಂಗಾವತಿ, ಕನಕಗಿರಿ, ಕಾಟಗಿ, ಕೊಪ್ಪಳ, ಯಲಬುರ್ಗಾ ಸೇರಿದಂತೆ ಸುಮಾರು 1,09,850 ಸಸಿಗಳು ಮುಂಗಾರು ಹಂಗಾಮಿಗೆ ಮಾನ್ಸೂನ್ನಲ್ಲಿ ಸಸಿಗಳನ್ನು ನಾಟಿ ಮಾಡುವುದರ ಮೂಲಕ ಸಾರ್ವಜನಿಕರು ಸಹ ಮತ್ತು ರೈತರು ಸಹ ತಮ್ಮ ಹೊಲದಲ್ಲಿ ಮತ್ತು ಸರ್ಕಾರಿ ಜಾಗಗಳಿಗೆ ಖಾಲಿ ಇರುವಂಥ ಜಾಗಗಳಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿಯೊಬ್ಬ ನಾಗರಿಕರಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಸಸಿ ನೆಡುವುದರ ಮೂಲಕ ಇಂದಿನ ಪ್ರಾಕೃತಿಕ ಮತ್ತು ಪ್ರಕೃತಿಯ ವಿಕೋಪದ ದೃಷ್ಟಿಯಿಂದ ಈ ಒಂದು ಸಾರ್ವಜನಿಕರು ಪ್ರತಿಯೊಬ್ಬರು ಸಸಿಗಳನ್ನು ನೆಡುವುದರ ಮೂಲಕ ಮತ್ತು ಮರಗಳನ್ನು ಬೆಳೆಸುವುದರ ಮೂಲಕ ಮಾನವನ ಆಮ್ಲಜನಕ ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಪ್ರತಿಯೊಬ್ಬರು ತಮ್ಮ ಮನೆ ಮುಂದೆ ಸಸಿಗಳನ್ನು ನಡೆಸುವುದರ ಮೂಲಕ ಮರವನ್ನು ಬೆಳೆಸಿ ಕಾಡನ್ನು ಉಳಿಸುವಂತೆ ಗಂಗಾವತಿ ಪ್ರಾದೇಶಿಕ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಬಸವರಾಜ್ ಪೂಜಾರಿ ಅವರು ನಮ್ಮ ATV ಪ್ರತಿನಿಧಿಯೊಂದಿಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ. ಈ ವರ್ಷ ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನಿಯರ್ ಕಾಲೇಜಲ್ಲಿ ಗಂಗಾವತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೆವು. ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂದರೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಾನು ಎಲ್ಲ ಪರಿಸರ ಪ್ರೇಮಿಗಳಿಗೆ ಹಾಗೂ ಸಾರ್ವಜನಿಕರಲ್ಲಿ ತಿಳಿಸಲು ಬಯಸ್ತೇನೆ, ಶುಭಾಶಯಗಳು ತಿಳಿಸಲು ಬಯಸ್ತೇನೆ. ಅದೇ ರೀತಿ ಏನಪ್ಪ ಅಂದರೆ ಈ ವಿಶ್ವ ಪರಿಸರ ದಿನಾಚರಣೆಯನ್ನು 1972ರಲ್ಲಿ ಇದು ಪ್ರಾರಂಭ ಆಯಿತು. ಇದು ಪ್ರಥಮ ಬಾರಿಗೆ 1973ರಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಮಾಡುವ ಉದ್ದೇಶ ಏನಂತಂದರೆ ವಾತಾವರಣದಲ್ಲಿ ಕುಲುಷಿತವಾಗಿರೋದನ್ನು ತಿಳಿಗೊಳಿಸೋದು, ಹೆಚ್ಚು ಗಿಡ ಮರಗಳನ್ನು ಬೆಳೆಸೋದು, ಪರಿಸರವನ್ನು ಸಮತೋಲನದಿಂದ ಕಾಪಾಡುವ ಉದ್ದೇಶದಿಂದ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಅದರ ಅಂಗವಾಗಿ ನಾವು ಈ ವರ್ಷ ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕನ್ನು ಹೊರತುಪಡಿಸಿ ಇನ್ನು ಉಳಿದ 6 ತಾಲೂಕುಗಳಲ್ಲಿ ಗಂಗಾವತಿ ಮತ್ತು ಕೊಪ್ಪಳ ವಲಯದಲ್ಲಿ ಸುಮಾರು 1,09,853 ಸಸಿಗಳನ್ನು ನಾವು ರೈತರಿಗೆ ಸ್ವಲ್ಪ ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಮತ್ತು ನಮ್ಮ ಅರಣ್ಯ ಆಮೇಲೆ ರೈತರ ಜಮೀನುಗಳಲ್ಲಿ, ಗಾಂವಠಾಣ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾಗಿ ವಿವಿಧ ಏರಿಯಾಗಳಲ್ಲಿ 1,09,853 ಸಸಿಗಳನ್ನು ನಾವು ಈ ಮಳೆಗಾಲದಲ್ಲಿ ನೆಡತೋಪು ಮಾಡ್ತೇವೆ. ಏನಪ್ಪ ಅಂತಂದರೆ ಈ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದೇನಂತಂದರೆ ಪರಿಸರವನ್ನು ಸ್ವಚ್ಛವಾಗಿಡಿ. ಆಮೇಲೆ ಏನಪ್ಪ ಅಂತಂದರೆ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ, ಆಮೇಲೆ ಸಾಧ್ಯವಾದಷ್ಟು ಗಿಡಗಳನ್ನು ಕಡಿಯೋದು ಕಡಿಮೆ ಮಾಡಿ. ಅಭಿವೃದ್ಧಿ ಮತ್ತು ಬೇರೆ ಬೇರೆ ವಿಚಾರ ಅಂತೇಳಿ ಗಿಡಗಳನ್ನು ಜಾಸ್ತಿ ಕಡಿಯೋದು ಬೇಡ. ಈಗ ಸರ್ವೇ ಸಾಮಾನ್ಯ ಏನಾಗಿದೆ, ರೈತಾಪಿದವರಾಗಿರ್ಬೋದು, ಅಲ್ಲಿ ಬದುಕುಗಳಲ್ಲಿ ಯಾರೂ ರೈತರಂತ ಗಿಡಗಳು ಹಾಕೋದಿಲ್ಲ. ಅದಕ್ಕೆ ಸಾರ್ವಜನಿಕರು ಮತ್ತು ರೈತರಲ್ಲಿ ಕಳಕಳಿ ವಿನಂತಿ ಏನಂತಂದರೆ ಎಲ್ಲೆಲ್ಲಿ ಪಾಳು ಭೂಮಿ ಇದೆ, ಬೀಳು ಭೂಮಿ ಇದೆ, ದಯವಿಟ್ಟು ಏನಪ್ಪ ಅಂತಂದ್ರೆ ನೀವು ಗಿಡಗಳನ್ನು ಹಾಕಿ. ಆ ಗಿಡಗಳು ಇದ್ದವಪ್ಪ ಅಂತಂದ್ರೆ ನಿಮಗೆ ಈ ಬಿಸಿಲಿನ ವಾತಾವರಣ, ಬಿಸಿಲಿನ ತಾಪಮಾನದ ಸಮಯದಲ್ಲಿ ನಿಮಗೆ ಸಾಕಷ್ಟು ಅನುಕೂಲ ಆಗ್ತದೆ. ಆಮೇಲೆ ನೀವು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಈಗಿನ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಯಾರು ರೈತರು ಜಮೀನು ಸುತ್ತಲೂ ಗಿಡಗಳು ಹಾಕೋದು ಕಡಿಮೆ ಮಾಡಿದ್ದಾರೆ. ಜೊತೆ ಏನಪ್ಪ ಅಂದ್ರೆ ಅಭಿವೃದ್ಧಿ ವಿಚಾರ ಬಂದಾಗ ಏನಂತಂದರೆ ಗಿಡಗಳನ್ನು ಸಾಕಷ್ಟು ಕಡಿತಲೆ ಆಗ್ತದಲ್ಲ, ಮತ್ತು ವಿಪರೀತ ಬಿಸಿಲಾಗ್ತಾ ಇದೆ, ಹಚ್ಚಿರ ಸಸಿಗಳು ಬದುಕ್ತಾ ಇಲ್ಲ. ಅದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ಏನಪ್ಪ ಅಂತಂದರೆ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ, ಪ್ರಾಣಿ ಪಕ್ಷಿಗಳನ್ನು ಅವಕ್ಕೆ ಪೋಷಣೆ ಮಾಡಿ. ಆಮೇಲೆ ಅರಣ್ಯ ಏನು ಗಂಗಾವತಿ ತಾಲೂಕು, ಕನಕಗಿರಿ, ಕಾಟಗಿ ತಾಲೂಕಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಈ ಪ್ರಾಣಿ ಬೇಟೆ ಆಡ್ತಾರೆ, ಅದು ಅಂತೇಳಿ ಮಾಹಿತಿ ಇದೆ. ಅಂಥವೇನಾದ್ರಿದ್ರೆ ತಕ್ಷಣ ತಾವು ಏನಾದರೂ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ. ಯಾಕಂದ್ರೆ ವನ್ಯಜೀವಿಗಳು ಸಹಿತ ಅವಕ್ಕೂ ಈ ಬದುಕು ಹಕ್ಕಿದೆ, ಅವನು ಬದುಕಬೇಕು, ನಾವು ಬದುಕಬೇಕು. ಆದರೆ ಪ್ರಾಣಿ ಪಕ್ಷಿಗಳನ್ನು ಕೊಂದು ಮಾನವ ಕೊರವರೆ ಮೆರಿಬಾರದು ಅಂತಕ್ಕಂಥ ವಿಷಯವನ್ನು ಈ ತಮ್ಮ ಮೂಲಕ ನಾನು ನೆನೆಸ್ಕೊಳ್ತೇನೆ. ಅದೇ ರೀತಿ ಸಾರ್ವಜನಿಕರು ಯಾರಾದರೂ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ತಮ್ಮ ರೈತರ ಹೊಲಗಳಲ್ಲಿ, ಜಮೀನುಗಳಲ್ಲಿ ಯಾರಾದರೂ ಗಿಡ ಮರಗಳನ್ನು ಹಚ್ಚೋಕ್ಕೆ ಇಷ್ಟಪಡೋರಿದ್ದರೆ ನಮ್ಮ ಇಲಾಖೆಯಿಂದ ನಾವು ಸಣ್ಣ ಸಸಿಗಳು ಇದ್ದರೆ, ಅದು ಸಣ್ಣ ಬ್ಯಾಗ್ ಸಸಿಗಳು ಇದ್ದರೆ ₹3 ಆಗಿದೆ, ಮತ್ತು ದೊಡ್ಡ ಬ್ಯಾಗ್ ಸಸಿಗಳನ್ನು ₹6 ಆಗಿದೆ. ನಾವು ಅತಿ ಕಡಿಮೆ ರೇಟಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಅತಿ ಕಡಿಮೆ ರೇಟಲ್ಲಿ ನಾವು ಸಸಿಗಳನ್ನು ವಿತರಣೆ ಮಾಡ್ತೇವೆ. ಸಾರ್ವಜನಿಕರು, ರೈತರು ತಮ್ಮ ಹೊಲಗಳಲ್ಲಿ ಹಚ್ಚಬೇಕಾದ್ರೆ ನಮ್ಮನ್ನು ಅರಣ್ಯ ಇಲಾಖೆಗೆ ಸಂಪರ್ಕಿಸ್ಬೋದು. ಮತ್ತೇನಪ್ಪ ಅಂತಂದ್ರೆ ಸರ್ಕಾರದಿಂದ ಅದಕ್ಕೆ ಸಬ್ಸಿಡಿ ಸಹಿತ ಸಿಗ್ತದೆ. ಮೊದಲನೇ ವರ್ಷ ₹25, ಆಮೇಲೆ ಎರಡನೇ ವರ್ಷ ₹45, ಒಟ್ಟು ₹125 ಟೋಟಲ್ ಏನಪ್ಪ ಅಂತಂದ್ರೆ 3 ವರ್ಷದಲ್ಲಿ ಪ್ರತಿಯೊಂದು ಸಸಿಗೆ ನಿರ್ವಹಣೆಗೆ ಸರ್ಕಾರದಿಂದ ಸಹಾಯಧನ ಸಿಗ್ತದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು. ಒಟ್ಟಾರೆ ಏನಂತಂದರೆ ಅರಣ್ಯವನ್ನು ಬೆಳೆಸೋದ್ರಲ್ಲಿ ಅರಣ್ಯ ಇಲಾಖೆ ಒಂದು ಕೈ ಜೋಡಿಸ್ಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತೇನೆ. ಒಟ್ಟಾರೆ ನಿಮ್ಮ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಏನು ಸಜೆಷನ್ ಕೊಡ್ತಾರೆ?
ಸಾರ್ವಜನಿಕ ಅಂತಂದರೆ ನಾವು ಸರ್ಕಾರದಿಂದ ಸಸಿಗಳನ್ನು ಅತಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೆವು. ಆ ಸಸಿಗಳನ್ನು ತಗೊಂಡು ತಮ್ಮ ಜಮೀನುಗಳಲ್ಲಿ, ಪಾಳು ಭೂಮಿಗಳಲ್ಲಿ, ಜಮೀನು ಬದುಕುಗಳಲ್ಲಿ ಹಚ್ಚಿ ಸಸಿಗಳನ್ನು ಬೆಳೆಸಿ ತಾವು ಆ ಗಿಡಗಳು ಹಚ್ಚೋದ್ರಿಂದ ವಾತಾವರಣದಲ್ಲಿ ಜೊತೆಲಿ ಏನಪ್ಪ ಅಂತಂದರೆ ತಮಗೆ ದಿನನಿತ್ಯದ ಜೀವನೋಪಾಯಕ್ಕಾಗಿ ಏನಾದರೂ ರೈತಾಪಿ ಕೆಲಸಕ್ಕೆ ಬೇಕಾದರೆ ಆ ಗಿಡ ಮರಗಳನ್ನು ಮತ್ತೆ ಅವ್ರು ಯೂಸ್ ಮಾಡ್ಕೋಬೋದು. ಹೀಗಾಗಿ ಏನಪ್ಪ ಅಂತಂದರೆ ಗಿಡ ಮರಗಳನ್ನು ಬೆಳೆಸಲು ನಾನು